ನನಗೆ ಮಾತಾಡಿರ್ತಕ್ಕಂಥ ಇಲಾಖೆ ವಿಚಾರಗಳು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಜನರಲ್ಲ ಕರೆಸಿ ಮಾತಾಡಿ ಅಟ್ ಎ ಟೈಮ್ rather than having a private meeting we had a casual dinner. Casual ಆಗಿ ಈಗ ಮಾತಾಡೋಂತ ಸುರ್ತೇನೆ ಸರ್, ಕ್ಯಾಶುವಲ್ ಮಾತಾಡೋಂಥದ್ದು. ಈಗ ರಾಜ್ಯದಲ್ಲಿ ಮೇಜರ್ ಇಶ್ಯೂ ಇತ್ತು ಅಂತಂದ್ರೆ ಅಥವಾ ಮೇಜರ್ ಇಶ್ಯೂ ಅಡ್ರೆಸ್ ಮಾಡಬೇಕು ಅಂತಂದ್ರೆ ನೀವು ಸಿಎಂ ಅವರು ಉಪಹಾರ ಕೂಟ ಕರೆದು ಮಾಡ್ಬೋದಾಗಿತ್ತು. ಈಗ ಸಿಎಂ ಅವರು ಈ ಔತಣ ಕೂಟ ಕರೆದಿದ್ರೆ ಏನೋ ಮಾತುದು ಇರ್ಲೇಬೇಕು. ಅಲ್ಲ, ಲಾಸ್ಟ್ ಇಯರ್ ಕರೆದಿದ್ರು, ಈ ಇಯರ್ ಕರೆದಾರೆ, ಎವ್ರಿ ಇಯರ್ ಈ ಕಾಲ್ಸ್. ಸೊ ಅದಕ್ಕೆ ನೀವು ಯಾವ ಟೈಮಿಗೆ ಕರಿಬೇಕು ಯಾವ ಟೈಮಿಗೆ ಕರಿಬಾರ್ದು ಅಂತ ಏನು ಸರಿ ಇಲ್ಲ. ಬಟ್ ಐ ಥಿಂಕ್ ಎಸ್ ಕಾಲ್ಸ್, ಅದಕ್ಕೆ ನೀವು ಯಾವಾಗಲೂ ಕರೆದು ಇದೆಯಾ ಕೇಳ್ಬೋದು. ಈ ಪ್ರಶ್ನೆ ಯು ಗಾಟ್ ಎವ್ರಿ ರೈಟ್ ಟು ಆಸ್ಕ್. ಬಟ್ ಏನಾಗಿದೆ ನಿಮ್ಗೆ ಹೇಳಿದ್ದೀನಿ ನಾನು. ಸಚಿವ ಸಂಪುಟ ಪುನರಚನೆ ಚರ್ಚೆ ಎಲ್ಲ ಇದೆ ಸರ್, ಅದು ಸಿಎಂಗೆ, ಆಮೇಲೆ ಡಿಸಿಎಂಗೆ, ಆಮೇಲೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಸರ್, ಈಗ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಸಚಿವ ಸಂಪುಟದ ಮಟ್ಟದಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನೋದು ಅಲ್ಲಿ ಚರ್ಚೆಗೆ ಬಂತು ಸರ್? ಇಲ್ಲ, ಜನರಲ್ ಡಿಸ್ಕಷನ್ ವಿ ಹ್ಯಾಡ್ ವಾಸ್ ಮೋರ್ ಆಫ್ ಎ ಕ್ಯಾಶುವಲ್ ಡಿನ್ನರ್ ಡಿಸ್ಕಷನ್. ಸೊ ಯೂಶಲಿ ಎವರಿ ಮಿನಿಸ್ಟರ್ ಒನ್ ಟೈಮ್ ಊಟ ಮಾಡಿಸ್ತಾರೆ. ಮುಖ್ಯಮಂತ್ರಿಗಳು ಕಳೆದ ವರ್ಷನೂ ಮಾಡಿದ್ರು, ಈ ವರ್ಷನೂ ಮಾಡಿದ್ದಾರೆ. ಬಿಹಾರ ಚುನಾವಣೆ ಬಗ್ಗೆ ಏನೋ ಚರ್ಚೆ ಸರ್, ಈಗ ನಿಮ್ಗೆ ಅಪ್ಲೈ ಮಾಡುವಂಥದ್ದು ಕ್ಯಾಂಪೇನ್ ಮಾಡೋಕೆ ಆ ಥರ ಏನಿಲ್ಲ. ಹೋಗ್ಲಿ, ಇದು ಸಭೆಗೆ ಬರೀ ಇಷ್ಟು ಸಿಂಪಲ್ ಆಗಿ ಮಾಡಿದ್ದು ಅಂತ ಇಷ್ಟು ದೊಡ್ಡ ಮಟ್ಟಿಗೆ ಇಶ್ಯೂ ಯಾಕಾಗಿತ್ತು ಸರ್? ಇಶ್ಯೂ ತಾವಲ್ಲ ಮಾಡೋದು, ನಾವ್ಯಾಕೆ ಇಶ್ಯೂ ಮಾಡಿದ್ವಿ? ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಈ ವಿಷಯ ಮಾಹಿತಿ ಬಂದಿತ್ತು. ಸಚಿವ ಸಂಪುಟ ಪುನರಚನೆ ಡಿನ್ನರ್ ಊಟ ಅಂತ ಮಾಹಿತಿ ಕೊಟ್ಟಿದ್ದು ಅವ್ರ ಕಡೆಯಿಂದ. ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಮಾಹಿತಿ ಯಾರು ಕೊಟ್ಟರು ಗೊತ್ತಿಲ್ಲ. ನೀವಂತೂ ಫುಲ್ ಆರಾಮಿದ್ದೀರಿ ಅಂತ ಯಾಕೆ? ಗುಡ್ ನೈಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.